ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಒಂದು ರೀತಿ ಬಹಿರಂಗ ಹೇಳಿಕೆಗಳು, ಶಾಸಕರ ಅಸಮಾಧಾನ, ವಿವಾದಾತ್ಮಕ ಹೇಳಿಕೆಗಳು. ಹಾಸನ ಸೇರಿ ರಾಜ್ಯದ ಹಲವೆಡೆ ಸರಣಿ ಸಾವುಗಳಾಗ್ತಾ ಇರುವಂತದ್ದು. ಹೃದಯಾಘಾತದ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಬಹಿರಂಗವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಹೃದಯಾಘಾತದ ಬಗ್ಗೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಹೃದಯ ಸ್ತಬ್ಧವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಈ ರೀತಿಯಾದಂತಹ ಸಾವಿಗೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರವಾಗಿ ಹುಲಿಗಳ ಸಾವಾಗಿತ್ತು. ಹುಲಿಗಳು ಕ್ಷೀಣಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ 5 ಹುಲಿಗಳ ಮಾರಣ ಹೋಮ ನಡೆದಿತ್ತು. ಯಾರೋ ವಿಷಘಾತುಕರು ಆ ಒಂದು ಮರಿಗಳಿಗೆ, ವನ್ಯಜೀವಿಗಳಿಗೆ ವಿಷವನ್ನ ನೀಡಿ ಸಾಯಿಸಿದ್ರು. ಸೊ ಅದು ಕೆಲವೊಂದಿಷ್ಟು ಜನರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೊದಲೇ ವನ್ಯಜೀವಿಗಳನ್ನ ಬೇಟೆಯಾಡುವುದು, ವನ್ಯಜೀವಿಗಳನ್ನ ಸಾಯಿಸುವುದು ಕಾನೂನು ಪ್ರಕಾರವಾಗಿ ಅಪರಾಧ. ಸಾಕಷ್ಟು ವರ್ಷಗಳ ಕಾಲ ಸೆರೆಮನೆ ವಾಸವನ್ನ ಅನುಭವಿಸಬೇಕಾಗುತ್ತೆ. 4 ಮರಿಗಳು ಸೇರಿ ಒಂದು ತಾಯಿ ಹುಲಿಯನ್ನ ಸಾಯಿಸಲಾಗಿತ್ತು. ಹಾಗಾಗಿ ಈ ವಿಚಾರ ಬಹಳ ಗಂಭೀರತೆಯನ್ನ ಪಡೆದುಕೊಂಡಿತ್ತು. ಅಲ್ಲಿರುವಂತಹ ಅಧಿಕಾರಿಗಳ ಕುತ್ತಿಗೆಗೆ ಬಂದಿತ್ತು. 6 ದಿನಗಳಲ್ಲೇ ಅದ್ರ ಬಗ್ಗೆ ವರದಿಯನ್ನ ಕೊಡೋದಕ್ಕೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಎಲ್ಲೋ ಒಂದು ಕಡೆ ಈ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಅಂದ್ರೆ ಶಾಸಕರುಗಳ ಒಂದು ಬಹಿರಂಗ ಹೇಳಿಕೆಗಳು, ಶಾಸಕರ ಅಸಮಾಧಾನ ಇವೆಲ್ಲವೂ ಕೂಡ ಸಾಕಷ್ಟು ರೀತಿಯಲ್ಲಿ ಸರ್ಕಾರಕ್ಕೆ ದೊಡ್ಡದಾದ ರೀತಿಯಲ್ಲಿ ಎಫೆಕ್ಟ್ ಆಗ್ತಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೂಪಾ. ಬಸವರಾಜ್, ಪ್ರಮುಖವಾಗಿ ನೋಡಿ, ಸರ್ಕಾರಕ್ಕೆ ಆಗಾಗ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಮುಂದಾಗ್ತಾನೆ ಇರ್ತಾರೆ. ಆದ್ರೆ ಶಾಸಕರುಗಳ ಅಸಮಾಧಾನ ಶಮನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬರ್ಬೇಕಾಯ್ತು. ಸೊ ಈಗಾಗಲೇ ಖಡಕ್ ವಾರ್ನಿಂಗ್ ಗಳನ್ನ ಸಚಿವರಿಗೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಶಾಸಕರು ಒಂದಿಷ್ಟು ಸರ್ಕಾರದ ಆಡಳಿತದ ವೈಖರಿ ಬಗ್ಗೆ ಮತ್ತೆ ಸಚಿವರ ವಿರುದ್ಧವಾಗಿ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಹೀಗೆ ಸಾಲು ರೀತಿಯಲ್ಲಿ ಶಾಸಕರುಗಳು ಸ್ವಪಕ್ಷದ ವಿರುದ್ಧವೇ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತೆ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೂಡ ಮುಜುಗರ ಆಗುವಂತಹ ರೀತಿಯಲ್ಲೂ ಕೂಡ ಒಂದಿಷ್ಟು ರಾಜ್ಯದಲ್ಲಿ ವಾತಾವರಣ ಸೃಷ್ಟಿಯಾಗಿರುತ್ತೆ. ಪಕ್ಷದ ಹೈಕಮಾಂಡ್ ನಾಯಕರೇ ರಾಜ್ಯಕ್ಕೆ ಆಗಮಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಹೋಗಿ ಅಲ್ಲ ಬೇಕು ಅಂತ ಇರ್ಲಿಲ್ಲ. 2 ದಿನಗಳ ಕಾಲ ಆ ಒಂದು ಶಾಸಕರನ್ನ ಕರೆಸಿ ಒಂದು ಸಭೆ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರ ಜೊತೆಗೆ ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಮಾಡಿರುವಂತದ್ದು. ಸರ್ಕಾರ ರಚನೆ ಆದಾಗಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದಲ್ಲ ಒಂದು ಆರೋಪಗಳನ್ನ ಶಾಸಕರು ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಿಎಂ ಮತ್ತೆ ಡಿಸಿಎಂ ಶಾಸಕರಿಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ವಾ ಅಥವಾ ನಿಜಕ್ಕೂ ಅಸಮಾಧಾನ ಏನು, ಹೀಗೆ ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಮತ್ತೆ ತಲೆನೋವು ಆಗ್ಬೋದು ನಮ್ಗೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಖುದ್ದಾಗಿ ಹೈಕಮಾಂಡೇ ಶಾಸಕರ ಒಂದು ಅಸಮಾಧಾನ, ಅವರ ಸಮಸ್ಯೆಗಳೇನು ಅವುಗಳನ್ನ ಒಂದು ತಿಳಿದುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. 2 ದಿನಗಳಲ್ಲಿ ಸುರ್ಜೇವಾಲಾ ಅವರು ಕೂಡ
ಸುಮಾರು 24 ಶಾಸಕರ ಜೊತೆ ಕೂಡ 1-to-1 ಸಭೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ತಮ್ಮ ಅಸಮಾಧಾನ ಏನು ಅನ್ನುವಂಥದ್ದು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಪದೇ ಪದೇ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡೋದು ಬೇಡ, ಏನೇ ಸಮಸ್ಯೆಗಳಿದ್ರು ಸಹಿತ ಅದನ್ನ ಸಿಎಂ ಮತ್ತೆ ಡಿಸಿಎಂ ಹತ್ರ ಹೇಳ್ಕೊಳ್ಳಿ ಅಥವಾ ಪಕ್ಷದ ವೇದಿಕೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡಿ. ಆದ್ರೆ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡುವಂತದ್ದು ಸರಿಯಲ್ಲ. ಇದರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ. ಮುಂಬರ್ತಕ್ಕಂತ ಚುನಾವಣೆಗಳಲ್ಲಿ ಕೂಡ ನಿಮಗೂ ಕೂಡ ಅದು ಎಫೆಕ್ಟ್ ಆಗ್ಬಹುದು. ಹಾಗಾಗಿ ಖುದ್ದಾಗಿ ಮುಖ್ಯಮಂತ್ರಿ ಡಿಸಿಎಂ ಪ್ರತಿಯೊಬ್ಬ ಈಗೆಲ್ಲ ಯಾರೆಲ್ಲ 1-to-1 ಶಾಸಕರ ಎಲ್ಲಾ ಶಾಸಕರಿಗೂ ಕೂಡ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನನಗೆ ದೂರವಾಣಿ ಕರೆ ಮುಖಾಂತರ ಕರೆ ಮಾಡಿ ಅಥವಾ ಇಮೇಲ್ ಮುಖಾಂತರ ನನಗೆ ನಿಮ್ಮ ಒಂದು ಏನ್ ಆರೋಪಗಳಿದೆ, ಏನ್ ಅಸಮಾಧಾನ ಇದೆ ಅದನ್ನ ಹಾಕಿ ನಾನು ಅದನ್ನ ಪರಿಹರಿಸುವಂತ ಪ್ರಯತ್ನ ಮಾಡ್ತೀನಿ. ಯಾವ ಸಚಿವರು ನಿಮಗೆ ಸ್ಪಂದನೆ ಕೊಡೋಲ್ಲ ಆ ಸಚಿವರ ಹೆಸರು ಹೇಳಿ ಅವ್ರಿಗೆ ನಾವು ಸೂಚನೆ ಕೊಡ್ತೇನೆ ಅನ್ನುವಂಥದ್ದನ್ನ ಖುದ್ದಾಗಿ ಇವರೇ ಒಂದು ಭರವಸೆಯನ್ನು ಕೊಡುವ ಮುಖಾಂತರ ಶಾಸಕರ ಅಸಮಾಧಾನವನ್ನು ಶಮನಗೊಳಿಸುವಂತ ಪ್ರಯತ್ನಕ್ಕೆ ಸುರ್ಜೇವಾಲಾ ಅವರು ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಪಕ್ಷದ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಇನ್ನೂ ಒಂದು ಹೇಳಿಕೆ ಕೊಟ್ರೆ ನಿಮಗೆ ಹೈಕಮಾಂಡ್ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ಯಾವುದು ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಒಂದು ಸಿಎಂ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ಸರಿಯಾಗಿ ಸಚಿವರುಗಳು ಗಮನಿಸಬೇಕಾಗಿದೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗೋದಕ್ಕೆ ಸಚಿವರುಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅಂದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ವಿಚಾರ, ವಿಪಕ್ಷಗಳಿಗೆ ಸಿಗುವಂತಹ ಕೆಲವೊಂದಿಷ್ಟು ವಿಷಯಕ್ಕೆ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಾಗಿರ್ಬೋದು, ಅಸಮಾಧಾನವನ್ನ ಹೊರಹಾಕುವಂತಹ ಸಂದರ್ಭದಲ್ಲಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಹೊಣೆಯಾಗಿರ್ತಾರೆ ಎನ್ನುವ ಮುಖಾಂತರವಾಗಿ ಸದ್ಯದ ಮಟ್ಟಿಗೆ ಖಡಕ್ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹಂಗೆ ಆಗಲ್ಲ. ಅವ್ರು ಅದು ಬರಲ್ಲ ಮೇಡಮ್, ಮೈಕು ಎಲ್ಲಿರೋದಲ್ಲ, ನೀವು ಅಲ್ಲಿ ಕರೆಕ್ಟ್ ಮಾಡಬೇಕು. ಅದು ನಿಮ್ಮ ಮೇಲೆ ಹಾಕೊಳ್ಳಿ, ಹತ್ತಿರ ಇಟ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಸರ್, ನೀವು ಹಾಕೋತೀರ ಹಾಕೊಳ್ಳಿ ಏನೋ ಅಂತಾರೆ.